ಕರಿಯರ್ ಓರಿಯೆಂಟೆಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಿಮ್ಮದು. ಆದರೆ ಪಾಲಿಟಿಕ್ಸನ್ನೇ ಕರಿಯರ್ ಆಗಿ ತಗೊಂಡ ಅನಂತ್ ಕುಮಾರ್ ಹೆಂಗೆ ಫ್ಯಾಮಿಲಿ ಒಪ್ಕೊಂಡಿದ್ದು, ಮದುವೆ ಆಗಿದ್ದು ಹೆಂಗಾಯ್ತದು? ಅನಂತಕುಮಾರ್ ಅವರು ಅದೇ ಅವರು ಒಂಥರ ಮೊದಲಿಂದ ಡಿಸೈಡ್ ಮಾಡಿಬಿಟ್ಟಿದ್ರಂತೆ. ಅಫ್ಕೋರ್ಸ್ ನನಗಿದೆಲ್ಲ ಮದುವೆ ಆದಮೇಲೆ ಏನು ಡಿಸೈಡ್ ಮಾಡಿದ್ರು ಅಂದರೆ ದೇಶಕ್ಕೆ ಅವರು ತಮ್ಮ 16ನೇ ವಯಸ್ಸಿಗೆನೇ ಅವರು PUC ಫಸ್ಟ್ ಇಯರ್ ಕಾಲೇಜಿಗೆ ಸೇರಿದ್ದು ಸೈನ್ಸ್ ಕಾಲೇಜಿಗೆ. ಅವರು ಆವಾಗನೇ ಎಮರ್ಜೆನ್ಸಿ ಅನೌನ್ಸ್ ಆಗುತ್ತೆ 76ನೇ ಇಸ್ವಿ. ಆವಾಗ ಅವರು ವಿದ್ಯಾರ್ಥಿ ಪರಿಷತ್ ಸೇರಿದ್ರು, ಜೈಲಿಗೆ ಹೋದರು. 16ನೇ ವಯಸ್ಸಿನ ಹುಡುಗ ಜೈಲಿಗೆ ಹೋಗಿದ್ದು. PC ಜಬಿನ್ ಕಾಲೇಜಿನ ಏನು ಹೋರಾಟಗಾರದ್ದು ಒಂದು ಗ್ರೂಪ್ ಇತ್ತು, ಅದನ್ನು ಲೀಡ್ ಮಾಡಿದ್ದವರು ಫಸ್ಟ್ PUC ಹುಡುಗ. ಆ ಕೆಪಾಸಿಟಿ ಅವ್ರು ಮೊದಲಿಂದ ಇತ್ತು. ಮತ್ತು ಒಂದೇನಂದ್ರೆ ನಮ್ಮ ಅತ್ತೆಯವರು ಅದನ್ನು ಗುರುತಿಸಿದ್ರು. ಉಳಿದವರೆಲ್ಲ ಹೇಳ್ತಾ ಇದ್ರಂತ, ಏನು ಕಾಲೇಜ್ಗೆ ಹೋಗೋ ಹುಡುಗನ ಹೋರಾಟಕ್ಕೆ ಕಳಿಸಿದ್ದೀರಾ ಅನ್ನೋದು. ಆದರೆ ಇಲ್ಲ, ನೀವು ನೋಡಿ ನನ್ನ ಮಗ ದೇಶಕ್ಕೆ ಮಾಡ್ತಾನೆ. ಇಂಥವ್ರು ಇರೋದಿಲ್ಲ, ಎಲ್ಲರೂ ಕಾಲೇಜು ಓದಿ ಕೆಲಸಕ್ಕೆ ಸೇರ್ತಾರೆ, ಆದರೆ ಅವನಲ್ಲಿ ವಿಶೇಷ ಗುಣಗಳಿದೆ ಅಂತ. ಆ ಗುಣಗಳು ಚಿಕ್ಕ ವಯಸ್ಸಿಂದನೇ ಇತ್ತು ಅಂತ ನಮ್ಮ ಅತ್ತೆಯವರು ಹೇಳ್ತಾಯಿದ್ರು. ನಂತರ ನಾವು ಅನಂತಕುಮಾರ್ ಅವ್ರ ಬಗ್ಗೆ ಈಗ ವಿವರ ಪುಸ್ತಕವನ್ನು ಮಾಡ್ತಿದ್ದಾಗ ಅವರ ಶಿಕ್ಷಕ ಟೀಚರ್ ಇರ್ಬೋದು, ರಿಲೇಟಿವ್ಸ್ ಎಲ್ಲ ಭೇಟಿಯಾದಾಗ ಹಿ ವಾಸ್ ಡಿಫ್ರೆಂಟ್ ಅನ್ನೋದು ಅದು ಗೊತ್ತಾಗೋದು. ಅವರ ಸ್ನೇಹಿತರಿಗಿರ್ಬೋದು, ಅವ್ರ ತಾಯಿಯವ್ರಿಗೂ ಇರ್ಬೋದು. ಹೀಗಾಗಿ ಅವ್ರು ಅವಾಗಿಂದನೇ ಕಾಲೇಜಿಗೆ ಹೋಗಿದ್ದಕ್ಕಿಂತ ಅವಾಗಿದ್ದನೇ ವಿದ್ಯಾರ್ಥಿ ಪರಿಷತ್ ಕೆಲಸ ಮಾಡ್ಕೊಂಡು ಬಂದಿರೋರು. ಅವರ 20ನೇ ವಯಸ್ಸಿಗೆ ಸ್ಟೇಟ್ ಸೆಕ್ರೆಟ್ರಿ ಆದರು, ನಂತರ ಸ್ಟೇಟ್ ಆರ್ಗನೈಸಿಂಗ್ ಸೆಕ್ರೆಟ್ರಿ ಆಗಿ 27ಕ್ಕೆ ಅವರು BJPಗೆ ಬಂದಾಗ ಈ ವಾಸ್ ಸ್ಟೇಟ್ ಜನರಲ್ ಸೆಕ್ರೆಟ್ರಿ ಅಂತಲೇ ಬಂದಿದ್ದು. ಆವಾಗನೇ ನಾವು ಮದುವೆ ಆಗಬೇಕು ಅಂತ ನಿರ್ಣಯ ಮಾಡಿದ್ದು. ಒಂದು ಕಡೆ ನೀವು ಹೇಳಿದಂಗೆ ಮಿಡಲ್ ಕ್ಲಾಸಿಂದ ಬಂದವರು, ಹಣಕಾಸಿನ ಕಷ್ಟ ಇದೆ. ನನಗೆ ಯಾಕೆ ನಾನು ಬೆಂಗಳೂರಿಗೆ ಸೀಟ್ ಸಿಕ್ಕರೂ ಬರಲಿಲ್ಲ ಅಂತಂದರೆ, ಅಣ್ಣ ಹಾಸ್ಟೆಲಲ್ಲಿದ್ದ, ಇಬ್ಬಿಬ್ಬರಿಗೆ ಹಾಸ್ಟೆಲಿನ ಖರ್ಚನ್ನು ನೀಗ್ಸೋಕ್ಕಾಗಲ್ಲ ಅನ್ನೋದು ನಮ್ಗೆ ಗೊತ್ತಿತ್ತು. ಹೀಗಾಗಿ ನಾನು ಹುಬ್ಬಳ್ಳಿಯಲ್ಲೇ ಸೀಟ್ ತೊಗೊಂಡಿದ್ದು. ಯಾಕೆ ಒಂದು ಕಡೆ ಹಣಕಾಸಿನ ದೃಷ್ಟಿಯಿಂದ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ಮನೆಗೂ ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು. ಇನ್ನೊಂದು ಕಡೆ ನಮ್ಮ ಕರಿಯರ್ ಮಾಡಬೇಕು, ಇಂಜಿನಿಯರಿಂಗಲ್ಲಿ ಏನೋ ಮಾಡಿ ತೋರಿಸ್ಬೇಕು, ಅದು ಇನ್ನೊಂದು ಕಡೆ. ಮೂರನೇ ಕಡೆ ವಿದ್ಯಾರ್ಥಿ ಪರಿಷತ್ತು, ಸಮಾಜ ಒಂದಿಷ್ಟೇನಾದರೂ ದೇಶಕ್ಕೆ ಕೊಡಬೇಕು, ಈ ಥರದ ಬದಲಾವಣೆ ತರಬೇಕು ಅನ್ನೋದೊಂದು. ಹೀಗೆ ಮೂರೋದರ ಮಧ್ಯ ಕಷ್ಟ. ಅಂದರೆ ನನಗೇನು ಹೆಣ್ಮಗಳಾಗಿ ಕಷ್ಟ ಅಂತ ನನಗೆ ಹಂಗೆ ಅನ್ನಿಸ್ಲಿಲ್ಲ, ನಿಜ ಹೇಳಬೇಕು ಅಂದರೆ. ಲಕ್ಕೀಲಿ ನನಗೆ ಆ ಥರದ್ದು ಯಾವತ್ತೂ ಸಮಸ್ಯೆ ಬರಲಿಲ್ಲ. ಆದರೆ ಇವು ಮೂರೂ ಏನು ಸಾಮಾನ್ಯ ಸಂಗತಿಗಳೇನಲ್ಲ, ಬ್ಯಾಲೆನ್ಸ್ ಮಾಡಬೇಕಲ್ಲ. ಅನಂತಕುಮಾರ್ ಅವ್ರ ಜೊತೆಗೆ ಯಾವಾಗ ಒಡನಾಟ ಶುರು ಆದಾಗ ಮತ್ತು ಅವರ ಗೋಲ್ಸ್ಗಳು ಗೊತ್ತಿತ್ತು ಅವ್ರಿಗೆ. ಅಂದರೆ ಹೀಗಾಗಿ ಕೊನೆಗೆ ನಾವಿಬ್ಬರು ಮಾತಾಡಿಕೊಂಡಾಗ, ನೀವು ದೇಶದ ನೋಡ್ಕೊಳ್ಳಿ, ನಾನು ಮನೆ ನೋಡ್ಕೊಳ್ತೀನಿ ಅನ್ನೋ ಥರದ ಮತ್ತು ಕೆಲವೊಂದು ವಿಚಾರಗಳಂದರೆ ನಾನೇನು ಮಾಡಬೇಕು ಅನ್ನೋದನ್ನು ನೀವೇ ನಿಮ್ಮ ಮುಖಾಂತರನೇ ಆಗಲಿ ಅನ್ನೋದೊಂದು ಆ ಥರದ ಒಂದು ಒಡಂಬಡಿಕೆ ನಮ್ಮಿಬ್ಬರದೂ. ಕಾನ್ವರ್ಸೇಷನ್ ಏನಾಗ್ತಿತ್ತು ನಿಮ್ಮಿಬ್ಬರ ಮಧ್ಯೆ? ಏನು ಕಾನ್ವರ್ಸ್ ಮಾಡ್ತಿದ್ರಿ ಆರಂಭಿಕ ದಿನಗಳಲ್ಲಿ? ಪಾಲಿಟಿಕ್ಸ್ ಮಾತಾಡ್ತಿದ್ರಾ, ಬೇರೆ ಏನಾದರೂ ಇಶ್ಯೂಸ್ ಮಾತಾಡ್ತಿದ್ರಾ? ಯಾಕೆಂದರೆ ಹೋರಾಟಗಳ ಹಿನ್ನೆಲೆಯಿಂದ ಬಂದವರಿಗೆ ಯಾವಾಗಲೂ ತಲೆ ಅಲ್ಲೇ ಓಡ್ತಾ ಇರುತ್ತೆ. ಸೊ ಕಾನ್ವರ್ಸೇಷನ್ ಏನಿರ್ತಿತ್ತು ನಿಮ್ಮ? ಪಾಲಿಟಿಕ್ಸ್ ಇರಲಿಲ್ಲ, ಪಾಲಿಟಿಕ್ಸ್ ಇರಲಿಲ್ಲ. ನನಗಂತೂ ಪಾಲಿಟಿಕ್ಸ್ ಏನೂ ಗೊತ್ತೇ ಇರಲಿಲ್ಲ, ನಿಜ ಹೇಳ್ಬೇಕಂದ್ರೆ. ಆದರೆ ಈ ಥರದ ದೇಶದ ಸಮಸ್ಯೆಗಳಿದ್ವಲ್ಲ, ಆರ್ಟಿಕಲ್ 370, ಅಸ್ಸಾಮಿನ ಈ ಬಾಂಗ್ಲಾದೇಶರನ್ನು ಸುಳುವಿಕೆ ಇರ್ಬೋದು, ಕ್ಯಾಪಿಟೇಷನ್ ಹೋರಾಟದ ಬಗ್ಗೆನೂ ಅದರ ಬಗ್ಗೆ ಇರುವಂಥದ್ದು, ಮೆರಿಟ್ ಸೀಟ್ಗಳಿಗೆ ಸರಿಯಾದ ಸೂಕ್ತ ಇದು ಸಿಗೋದಿಲ್ಲ ಅನ್ನೋದು, ಕ್ಯಾಂಪಸ್ಗಳಲ್ಲಿ ಇರುವಂಥದ್ದು ಇರ್ಬೋದು, ಮಹಿಳೆಯರು ವಿದ್ಯಾರ್ಥಿನಿಯರಿಗೆ ಅವಕಾಶ ಸಿಗೋದಿಲ್ಲ, ಈ ಥರದ ಮೇಲೆ ಭಾಳ ಚರ್ಚೆ ಆಗೋದು. ನಂದು ಸ್ವಭಾವತಃ ನಾನು ಹೇಳಿದ್ನಲ್ಲ, 3ನೇ ಕ್ಲಾಸಿಂದನೇ ಡಿಬೇಟ್ ಮಾಡ್ತಿರೋದ್ರಿಂದ ತಕ್ಷಣ ಒಪ್ಕೊಳ್ಳೋ ಸ್ವಭಾವ ನಂದು ಅಲ್ಲ. ಅವರೂ ತಮ್ಮ ವಿಷಯ ಒಪ್ಸೋವರೆಗೆ ಬಿಡೋ ಸ್ವಭಾವ ಅವ್ರದ್ದಲ್ಲ, ಆದರೂ ಒಪ್ಪಿಸ್ಬಿಡೋರು ಸಾಮಾನ್ಯ. ನನಗೆ ಕೊನೆಗೆ ಅವರೇ ಒಂದು ಅವರ ಬುದ್ಧಿಮತ್ತೆ. ಹಾಗೆ ವಯಸ್ಸಿನಲ್ಲೂ ನನ್ನವರಲ್ಲಿ ಸ್ವಲ್ಪ ಒಂದು 6 ವರ್ಷದ ವ್ಯತ್ಯಾಸ. ಮತ್ತು ಅವ್ರಿಗೆ ಅವರ ವಯಸ್ಸಿನ ಮೀರಿನ ಪ್ರಬುದ್ಧತೆ ಅವ್ರಿಗೆ ಮೊದಲಿಂದನೇ ಇತ್ತದು. ಥ್ರೂಔಟ್ ಕೊನೆಯ ತನಕ ಅವರು ಅದನ್ನು ತೋರಿಸ್ಕೊಟ್ರು. ಇತ್ತು ಅವ್ರಿಗೆ ಆ ಒಂದು ಶಾರ್ಪ್ನೆಸ್ ಇತ್ತು, ಮಾತಿನಲ್ಲೂ ಇತ್ತು, ಬುದ್ಧಿಮತ್ತೆಯಲ್ಲೂ ಇತ್ತು, ಮತ್ತು ಕಮಿಟ್ಮೆಂಟ್ನಲ್ಲೂ ಇತ್ತು. ಸೊ ಅವ್ರು ಒಂದೇ ಹೇಳಿದ್ದು, ನೀನು ಒಪ್ಪಲಿಲ್ಲ ಅಂದರೆ ನಾನು ಪ್ರಚಾರಕನಾಗಿ ಮದುವೆ ಮಾಡ್ಕೊಳ್ಬಾರ್ದು ಅಂತಲೇ ನಾನು ಹೊರಟವನು. ಈಗ ಅನಿಸ್ಬಿಟ್ಟಿದೆ, ನೀನು ಎಸ್ ಅಂದರೆ ಮುಂದುವರಿತೀನಿ, ಇಲ್ಲಾಂದರೆ ನಾನು ಮತ್ತೆ ನನ್ನ ಜೋಳಿಗೆ, ಅವ್ರು ಯಾವಾಗಲೂ ಒಂದು ಜೋಳಿಗೆ, ಜುಬ್ಬ, ಪ್ಯಾಂಟ್. ಅವಾಗ ಆಮೇಲೆ ಪೈಜಾಮ ಬಂದಿದ್ದು. ಮೊದಲು ಬ್ಲ್ಯಾಕ್ ಪ್ಯಾಂಟ್, ಬ್ರೌನ್ ಆರ್ ಬ್ಲ್ಯಾಕ್ ಪ್ಯಾಂಟ್, ಮೇಲೆ ಜುಬ್ಬ ಮತ್ತು ಒಂದು ಜೋಳಿಗೆ ಇರೋದು ಅವ್ರದ್ದು ಯಾವಾಗಲೂ. ಮತ್ತು ನನ್ನ ಜೋಳಿಗೆ ತಗೊಂಡು ನಾನು ಹೊರಟೆ ಅಂತ ಹೀಗೆ ಶುರು ಆಗಿದ್ದು. ಸೊ ಪ್ರಪೋಸಲ್ ಅನಂತಕುಮಾರ್ ಅವರಿಂದನೇ ಬಂದಿದ್ದು? ಹೌದು.
ಅದು ಒಂದು ಪುಸ್ತಕದಲ್ಲಿ ಬರೆದಿದ್ದೀವಿ ಸ್ವಲ್ಪ ಡೀಟೇಲ್ಸ್ ಎಲ್ಲ. ಅಂದರೆ ಇವೆಲ್ಲ ಎಷ್ಟು ಅವ್ರು ಅನಂತಕುಮಾರ್ ಅವ್ರು ಭಾಳ ನಾಜೂಕು, ಸಣ್ಣ ಸೂಕ್ಷ್ಮ ಭಾಳ ಅವರು ಕೆಲವೊಂದು. ಅವ್ರು ಮೊದಲೇ ಯಾವಾಗಾದ್ರೂ ಪತ್ರ ಬರಿತಾ ಇದ್ರು WP ಇದ್ದಾಗ. ಸೊ ನನ್ನ ಡಿಗ್ರಿ ಮುಗಿದ ಮೇಲೇನೂ ಒಂದು ಸಲ ಪತ್ರ ಬಂದಾಗ ನನಗೆ ಯಾಕೋ ಒಕ್ಕಣಿಕೆ ಬೇರೆ ಅನ್ನಿಸ್ತು, ಏನೋ ಶಬ್ದಗಳಲ್ಲಿ ಬೇರೆ ಇರಲಿಲ್ಲ. ಎಲ್ಲಿ ವ್ಯತ್ಯಾಸ, ನಾನು ಹಳೆ ಪತ್ರ ತೆಗೆದೆ, 2-3 ಹಳೆ ಪತ್ರ. ಇದನ್ನು ನೋಡಿದಾಗ ನಿಮ್ಮ ಮನೆ ಅಂತ ಬರೆದಿದ್ರು ಕೆಳಗಡೆ. ಹಳೆಯ ಪತ್ರದಲ್ಲಿ ನಿಮ್ಮ ಮನೆ ಇರಲಿಲ್ಲ, ಬರೀ ಇಂತಿ ಅಂತಿತ್ತು. ನನಗೆ ಇದೇನೋ ಇದೆ ಅಂತ ಅನ್ನಿಸ್ತು. ಬಟ್ ನಾನು ಸುಮ್ಮನಾಗ್ಬಿಟ್ಟೆ, ಯಾಕಂದ್ರೆ ನಂದು ಇನ್ನು ಕೆಲಸ ಸಿಗಬೇಕು. ಜಸ್ಟ್ ಇಂಜಿನಿಯರಿಂಗ್ ಮುಗಿಸಿದ್ದೆ ಕೆಲಸ. ಅವರಷ್ಟೊತ್ತಿಗೆ ಸ್ಟೇಟ್ ಸೆಕ್ರೆಟರಿ ಆಗಿದ್ದರು, ವಿದ್ಯಾರ್ಥಿ ಪರಿಷತ್ತಿಂದ ಹೊರಗೆ ಬಂದಿದ್ದರು. ಅಂದರೆ ಅವರೊಂದು ಕರಿಯರ್ ಆಗಾಗಲೇ ಗುರುತಿಸ್ಕೊಂಡಿದ್ರು. ನಾನು ಒಂದು ಕೆಲಸ ಹುಡುಕಿ ಏನೋ ಮಾಡಬೇಕಲ್ಲ ಅಂತ ನಾನು ಇದರಲ್ಲಿದ್ದೆ. ಅಂದರೆ ಮನೆಯವರದ್ದು ಪ್ರತಿಕ್ರಿಯೆ ಹೇಗಿತ್ತು ಅವ್ರ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ? ಅವ್ರ ಮನೆಯಲ್ಲಿ ಏನಂತ ಅಂದರೆ ಅನಂತಕುಮಾರ್ ಮಾಡಿದ್ಮೇಲೆ ಅವರೆಲ್ಲ ಯೋಚನೆ ಮಾಡೇನೆ ಹೇಳಿರ್ತಾರೆ ಅಂತ ಅವ್ರ ಮನೇಲಿ ಏನೂ ಇದಿಲ್ಲ. ಒಟ್ಟು ನನಗೆ ಮದುವೆ ಬೇಡ ಅಂದಿದ್ದ ಹುಡುಗ ಮದುವೆ ಆಗ್ತೀನಿ ಅಂತ ಇದ್ದಾರಲ್ಲ ಅಂತ ಅವ್ರ ಮನೇಲಿ ಏನೇನೋ ಇದಾಗಿಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ನಮ್ಮ ತಂದೆಗೆ ಅನಿಸ್ತಿತ್ತು, ಏನೂ ಮಾಡಲ್ಲ ಅಳಿಯ, ಏನು ಮುಂದೆ ಏನು. ಯಾಕಂದರೆ ಅವತ್ತಿನ ದಿನದಲ್ಲಿ ರಾಜ್ಯದಲ್ಲಿ ಒಬ್ಬರೇ BJP ಒಬ್ಬರೇ ಶಾಸಕರು. ಹೌದು. ಪಕ್ಷಕ್ಕೆ 2% ವೋಟ್ ಶೇರ್ ಇತ್ತು ಅವಾಗ, ಅವರು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಸೇರಿಕೊಂಡ ದಿನ. ಮತ್ತು ಕೇಂದ್ರದಲ್ಲೂ ಅದು ಆ ವರ್ಷ ಅಟಲ್ಜಿ ಅದ್ವಾನಿಜಿಯವರು ಸೋತ ವರ್ಷ. ಅದು ನಮ್ಮ ಮದುವೆ ಆಗಿರೋ ವರ್ಷ. ಆ ಸಂದರ್ಭದಲ್ಲಿ ನಮ್ಮ ಎಂಗೇಜ್ಮೆಂಟ್ ಆಗಿದ್ದು 88ಕ್ಕೆ. ಇನ್ನೊಂದು ಕಡೆ ನಾನು ಇಂಜಿನಿಯರಿಂಗಲ್ಲಿ ಡಿಸ್ಟಿಂಕ್ಷನಲ್ಲಿ ಇಂಜಿನಿಯರಿಂಗು ಪಾಸ್ ಮಾಡಿದ್ದೆ. ಸ್ವಲ್ಪ ಅಂದರೆ ಅವಾಗಿನ ಕಾಲಕ್ಕೆ ಹೆಣ್ಮಕ್ಳು ಇಂಜಿನಿಯರಿಂಗ್ ಮಾಡೋದು ಸ್ವಲ್ಪ ಸಂಖ್ಯೆ ಕಡಿಮೆ ವಿಷಯ. ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ನನಗಿನ್ನೂ ನೆನಪಿದೆ. ಅಂದರೆ ಆ ಘಟನೆ ದಾಖಲೆ ಮಾಡುವಂಥದ್ದು. ನಮ್ಮ ಅತ್ತೆಯವ್ರಿಗೆ ಅದು ಹೇಗೆ ಅನಂತಕುಮಾರ್ ಅವ್ರಿಗೂ ಒಂದು ಅಂದರೆ ಕಮಿಟ್ಮೆಂಟ್ ಆ್ಯಂಡ್ ಒಂದ್ರ ಬಗ್ಗೆ ದೃಢ ವಿಶ್ವಾಸ ಏನಿತ್ತು ಅದು ಅವ್ರಿಗೆ ತುಂಬ. ಎಂಗೇಜ್ಮೆಂಟ್ ನಡೆದು ಸಣ್ಣ ಹಾಲ್ ನಮ್ಮ ಮನೆಯಲ್ಲಿ. ಆವಾಗ ಅವ್ರಿಗೇನು ಅನ್ನಿಸ್ತು ಏನೋ, ನೀವೇನು ನನ್ನ ಮಗ ಅಂದರೆ ನಿಮಗೆ ಗೊತ್ತಿಲ್ಲ, ಇನ್ನೊಂದು 10 ವರ್ಷಕ್ಕೆ ಗೂಟದ ಕಾರಲ್ಲಿ ಓಡಾಡ್ತಾನೆ ಅಂತಂದ್ರು. ಅವಾಗ ಸ್ಕೂಟ್ರ್ ಇರಲಿಲ್ಲ ಅನಂತಕುಮಾರ್ ಅವ್ರ ಹತ್ರ. ನನಗೂ ನಗು ಬಂತು, ನಗು ಹಂಗಿಲ್ಲಲ್ಲ, ಇನ್ನು ನಾನೇ ನಕ್ರೆ, ಎಲ್ಲರಿಗೂ ಸ್ವಲ್ಪ ನಗು ಬಂತು, ಹೇಳೋ ಹಂಗಿಲ್ಲ. ಒಂದು 10 ವರ್ಷದಲ್ಲಿ ಗೂಟದ ಕಾರಲ್ಲಿ ಓಡಾಡ್ತಾನೆ. ಎಲ್ಲರೂ ಸುಮ್ಮನೆ ಕೂತಿದ್ರು. ಅಷ್ಟಕ್ಕೆ ನಿಲ್ಲಿಲ್ಲ ಅವರು. ಬೆಂಗಳೂರಲ್ಲ, ದೆಹಲಿಯಲ್ಲಿ ಗೂಟದ ಕಾರಲ್ಲಿ ಓಡ್ತಾನೆ, ನಿಮಗೆ ಗೊತ್ತಿಲ್ಲ ಅವನ ಇದು ಅನ್ನೋ ಥರ, ನಾನಿರ್ತೀನೋ ಇಲ್ಲೋ ಅಂತ ಇದನ್ನು ಹೇಳಿದ್ದು ನಾವೆಲ್ಲರೂ ಕೇಳಿದ್ವಿ. ನನಗಂತೂ ನಗು ತಡೆಯೋಕ್ಕಾಗಲಿಲ್ಲ. ಎಲ್ಲಿ ಗೂಟದ ಕಾರು, ಎಲ್ಲಿ ಸರ್ಕಾರ ಬರುತ್ತೆ? ನಮ್ಮೊಂದು ವಿರೋಧ ಪಕ್ಷದ ಇದು. ಈಗ ಒಬ್ಬರು MLA ಇದ್ದಾಗ ಯಾವ ಸರ್ಕಾರ? ಕೇಂದ್ರದಲ್ಲಿ 2 MP, ರಾಜ್ಯದಲ್ಲಿ 1 MLA. ಏನಪ್ಪ ಅಂದರೆ ಅವ್ರಿಗೆ ಎಷ್ಟು ಪ್ರೀತಿ ಮಗನ ಮೇಲೆ ಅಂತ ಅನಿಸಿತ್ತು ಅಷ್ಟೇ. ಇದು 88. 98 ಮೇಯಲ್ಲಿ ಅನಂತಕುಮಾರ್ ಅವರು ರಾಷ್ಟ್ರಪತಿ ಭವನದಿಂದ ಗುಟ್ಟದ ಕಾರಲ್ಲಿ ಬಂದ್ವಿ. ನಾನು ಇದ್ದೆ. 10 ವರ್ಷ. ಅವ್ರು ಇರಲಿಲ್ಲ, ನಮ್ಮ ಅತ್ತೆ ಇರಲಿಲ್ಲ. ಭಾಳ ಪ್ರಬಲ ಇಚ್ಛಾಶಕ್ತಿ ಯಾಕೆಂದ್ರೆ. ಮತ್ತು ಯಾವಾಗಲೂ ಹೇಳೋರು, ನನ್ನ ಮಗ ಮಂತ್ರಿ ಆಗ್ತಾನೆ. ನಮಗೆಲ್ಲ ನಗು, ಸರ್ಕಾರನೇ ಬಂದಿಲ್ಲ, ಇವ್ರು ಯಾವ ಮಂತ್ರಿ ಆಗ್ತಾರೆ, ಸ್ಕೂಟ್ರೇ ಇಲ್ಲ, ಕಾರ್ ಎಲ್ಲಿಂದ ಅಂತ. ಸೊ ಹೀಗೆ ನಮ್ಮ ಮನೆ ಮತ್ತು ಅವ್ರ ಮನೇಲಿ ಅವರು ನಮ್ಮ ಅತ್ತೆಯವ್ರಿಗೆ ರಾಜಕಾರಣದ ಬಗ್ಗೆ ಇವೆಲ್ಲ ವಿಷಯಗಳು ಅಥವಾ ಆ ಥರದ ಇತ್ತು ಇಂಟ್ರೆಸ್ಟ್ ಇತ್ತು. ಇನ್ವಾಲ್ವ್ ಆಗ್ತಿದ್ರು. ಆ ಮಹತ್ವಾಕಾಂಕ್ಷೆ ಮತ್ತು ದೊಡ್ಡದನ್ನು ಮಾಡಬೇಕು, ಮಾಡಿ ತೋರಿಸ್ಬೇಕು ಅನ್ನೋ ಛಲ, ಆ ಥರದ್ದು. ನಮ್ಮದು ಮಧ್ಯಮ ವರ್ಗದ ಒಂದು ಕುಟುಂಬ, ಒಳ್ಳೆ ಕೆಲಸ ತಗೊಂಡು ಪೆನ್ಷನ್ ಬರೋ ಕೆಲಸ ಸಿಕ್ಕಿದ್ರೆ ಅದು ಸ್ವಲ್ಪ ನಮ್ಮ ಆ ಥರ. ಆದರೆ ಪೂರ್ತಿ ಆ ಥರ ಅಂತ ಹೇಳೋಕ್ಕಾಗಲ್ಲ. ನನ್ನ ತಂದೆಯವರು ಅವ್ರು ರಿಟೈರ್ ಆದಮೇಲೆ ಭಾಳಷ್ಟು ಸಾಮಾಜಿಕ ಕೆಲಸದಲ್ಲಿ ಜೋಡಿಸ್ಕೊಂಡು ಹಿನ್ನೆಲೆಯೇ ಆಗಿತ್ತು. ಅಂದರೆ ಅದೇ ಅವರ ಸೋದರ ಮಾವ ಇರ್ಬೋದು, ಸ್ವಲ್ಪ ಹಾಗೆ ಇತ್ತು. ಮತ್ತು ಆವಾಗಿನ ಕಾಲದಲ್ಲಿ ಓದಿರೋ ಕುಟುಂಬದಿಂದ ಬಂದಿರೋರಿಗೆ ಮತ್ತು ಸ್ವಲ್ಪ ನಮಗೆ ಮಹಾರಾಷ್ಟ್ರದ ಆ ಕಡೆ ಮೊದಲು ಬಾಂಬೆ ಸ್ಟೇಟಲ್ಲಿತ್ತು. ನಮ್ಮ ತಂದೆ ಓದ್ತಿದ್ದಾಗ ಧಾರವಾಡ ಬಾಂಬೆ ಸ್ಟೇಟಲ್ಲಿತ್ತು. ಸ್ವಲ್ಪ ಪುಣೆ ಮತ್ತು ಮುಂಬೈಯ ಪರಿಣಾಮ ಅಂದರೆ ಪ್ರಭಾವನೂ ಧಾರವಾಡ ಜಿಲ್ಲೆ ಮೇಲೆ ಇತ್ತು, ಅವಾಗ ಜಾಸ್ತಿ ಇತ್ತು.